ಅಲ್ಲೋ ಮಾವ ತಿಂಗಳ ಸಗೋ ಪಗಾರ ತಗೋತಾನವ. ಹಾಂ ಈಟೈತೆ ಪಾಪ ನೀ ಅವ್ನು ಜೋಪಾನ ಮಾಡಿದೆಯಲ್ಲ ದುನಿಯಾ ಎಲ್ಲ ಮಾಡೈತೆ ಐಟಿಗೆ ಇದ್ದೇವ ಮಾಡ್ದೈತಿ ನಿನಗ ಕಿಮ್ಮತ್ ಕೊಡಿಲ್ಲ ನಾವು ನನಗರ ಕಿಮ್ಮತ್ ಕೊಟ್ಟ ನಾವು. ಈಗ ಅವ ಹುಟ್ಟ ಹಂಗ ಬಂದಾನ. ಈಗ ಮದ್ವಿ ಹೊಸದಾಗಿ ಲಗ್ನ ಮಾಡಿತಾವಂಗ ಏನಾರ ಹಾದಿಗೆ ಬರ್ತಾನ ನೋಡುಲ್ಲ. ಅವಾಗ ಸಲಿಗೆ ಕೊಡಕ್ಕೆ ಹೋಗ್ಬೇಡ. ಮುಂದೆ ಹಂಗೆ ದೊಡ್ಡ ಆಗಲ್ಲ ನಾನು ನಿನ್ನ ನೋಡ್ಲಿಕ್ಕೆ ಏನು ಮಾಡ್ದೆ ಅವಾಗ ಒಟ್ಟ ಅವಾಗ ಹೇಳೇನ ನಾಲ್ಕು ಒದ್ದು ಬುದ್ಧಿ ಕಲ್ಸ ಅವಾಗ. ಅಲ್ಲೂ ನನಗೆ ಎತ್ತಾರ ಮಾತಾಡ್ತಾವ ಮನೆಗೆ ಬಂದವ್ರಿಗೆ ಹಿಂಗೆ ಕಳಿಸಿದೇನೆ ನಿನ್ನ ಮಗಕ್ಕೆ. ನಾವು ಮನೆಗೆ ಬಂದಿಲ್ಲ ಅವ್ರ ಮನೆಗೆ ನಿಮ್ಮ ಮನೆಗೆ ಬಂದಿಲ್ಲ ನಾವು. ನಮಗೆ ಕಿಮ್ಮತ್ ಕೊಡ್ಬೇಕು ಅವ ಯಾಕೆ ಕೊಟ್ಟಿಲ್ಲ ನೋಡಿ ತಿಳ್ಕೊ. ಈಗ ಏನು ಓದಿದ್ವು ಅವನು ಈಗೇನು ಇನ್ಕ ತನಕ ವಾದ್ ಹೊರಗಡೆ ಐತಿ ನಮ್ಗೆ. ಈಗ ಲಗ್ನ ಮಾಡಿರ್ತಾವಂಗ ಈಗ ಹೆಂಡತಿ ಮುಂದೆ ಹೋದ್ರ ಕಿಮ್ಮತ್ತ ಅವಂದು ಅಲ್ಲ ನಂದು ಅಲ್ಲ ಒದ್ಯಾಕೆ ಬರಂಗಿಲ್ಲ ನಾವನ. ಈಗ ಏನಿದ್ರು ತಿದ್ದು ಹಾದಿಗೆ ತೊಗೊಂಬರ್ದಾನ ಕೆಲಸ ಅವನು ಒಟ್ಟ. ಏ ಮಾವ ಅವ್ನು ಎಷ್ಟು ಪಗಾರ ಐತೆ ಎಲ್ಲ ತೊಗೊಂಡು ಅವ್ನು ಸ್ವಲ್ಪ ಶಾನೆ ಆಗಲಿ. ನಾಳೆ ಅವ್ರಿಬ್ರು ಗಂಡ ಐತಿ ಬೇರೆ ಹೋಗ್ಬಿಟ್ಟಂದ್ರೆ ಅವಾಗ ನೀ ಏನು ಮಾಡವ ನಮ್ಮ ಕಡೆ ಬಂದ್ರೆ ನಾವ್ರು ಏನು ಮಾಡಕ್ಕೆ ಸಾಧ್ಯತೆ. ಭಾಳ ಹುಷಾರಿರ್ಬೇಕು ನೀವು ಏನು ಎಲ್ಲ ಪೇಮೆಂಟ್ ಒಟ್ಟು ಇಸ್ಕೊಂಡು ನೀನು ಅಕೌಂಟಿಗೆ ಇಟ್ಕೊಂಡ್ಬಿಡು ಏನು. ನಾ ಹೇಳ್ದು ಅವ್ನು ಸ್ವಲ್ಪ ಅರ್ಥ ಮಾಡ್ಕೊ. ನಾಳೆ ಅವ್ರಿಬ್ರು ಕೂಡಿಸಿ ಎಲ್ಲೇ ಬೇರೆ ಮನೆ ಮಾಡಿ ಹೋಗಿಬಿಟ್ರೆ ಅವಾಗ ನೀ ಏನು ಮಾಡ್ತೀವಿ ಹೇಳವ. ದುಡ್ಡು ಇತ್ತಂದ್ರೆ ಎಲ್ಲರೂ ನಮ್ಮ ತೆಗೆ ಬಾ ನಿಮ್ಮ ತೆಗೆ ಬರ್ತಾರೆ. ದುಡ್ಡು ಇರ್ಲಿಕ್ಕಂದ್ರೆ ಬಾ ಕೆಟ್ಟಕತ್ತಿ ಪರಿಸ್ಥಿತಿ. ನಾ ಅಂತ ಬಿಟ್ಟು ಹೇಳಿ ಮರೇನ ನೀ ಹೆಂಗೆ ವಿಚಾರ ಮಾಡ್ಕೊ ನಾ ಅಂತ ಹೋಗಿಬಿಡ್ತಾನೆ ನಾನು. ನನಗೆ ಎತ್ತರ ಮಾತಾಡ ನೀವು ಏನೋ ಅಪ್ಪ ಮಕ್ಕ ಏನು ಮರ ನನಗೆ ಕಿಮ್ಮತ್ ಕೊಟ್ಟಿಲ್ಲ ನಿನ್ನ ಮಗ. ನನಗಂತೂ ಏನು ತಲೆ ಬೌಣ ಐತಿ ನಾ ಊರಿಗೆ ಹೋಗಿಬಿಡ್ತಾನೆ ನಾನು. ಏ ನಿಲ್ಲೋ ಪವನ್ಯ ಅದೆಲ್ಲ ಇವ್ ಹೇಳೋದು ಒಂದು ಕಾಲ ಬರೋಬರ್ ಐತಿ. ನಾವು ಪಚ್ಚ ಹಂಗೆ ಇರ್ಬೇಕನ್ನ ಇವನು ರಂಬೀಸ್ ರೊಕ್ಕ ಪಕ್ಕ ಇಟ್ಕೊಂಡ್ಕಿಂದ ನಮ್ಮ ಹೆಸರು ಅಕೌಂಟ್ನಾಗ ಇಟ್ಕೊಂಡ್ರೆ ನಾವು ಒಂದು ಲೆಕ್ಕದಾಗ ಬರ್ತೀವಿ. ಇಲ್ಲಾಂದ್ರೆ ನಾಳೆ ನಮ್ಮನ್ನು ಬೀದಿ ಮೇಲೆ ಉಗಾಕ ಸರಿಯಾಗಿ ಮಗವ ವಿಚಾರ ಮಾಡಿ ಇರ್ಬೇಕಂದಂಗ. ಅಲ್ಲಿ ಹೋಗಿರಿ ಅಪ್ಪ ಮದುವೆ ಆದ ಅನ್ಕೊಂಡ್ ಬಂದೇ ಇಲ್ಲ. ಹೆಂಡತಿ ಸೇರಿ ಹಿಡ್ಕೊಂಡು ತಿರುಗಾಡತ್ತಿರ್ಬೇಕು ಮಗ ಅವ. ಏನು ಬರಾತಿರ್ಬೇಕು ಏನು ಬರ್ತಾನ ಮಗೇನು ಮಗ ಭಾಳ ತಾತು. ಆಯ್ತಾಯ್ತು. ಏನಪ್ಪ ಇವತ್ತೇನು ದೌಟ ಮೀಟಿಂಗ್ ಹೊಡಿಯೋದ್ರಲ್ಲಿ ಏನಪ್ಪ ಮದ್ವೆ ಆಗಾನ ಖುಷಿ ಒಟ್ಟ ಫುಲ್ ಹಿಂಗ್ಯಾಕೆ ಮತ್ತೆ ಖುಷಿಲಿ ಇರೋದು ಬಿಟ್ಟು ಡಲ್ ಹೊಡೆದತ್ಲೆ ಮಕ ಎಲ್ಲ. ಎಲ್ಲಿ ಖುಷಿ ಇರ್ತಿ 2,000 ರೂಪಾಯಿ ಸುಮ್ಮನೆ ಅಪ್ಪ ಸಿಕ್ಕಾಗ ಬೇದ್ ಹೊರಗೆ ಹಾಕಿದ್ ನೋಡು. ನಮ್ಮ ಮನ್ಯಾಗ 2,000 ರೂಪಾಯಿ ಕೊಡ್ದ ಸಾಕ. ಏನು 2,000 ರೂಪಾಯಿ ಜಗಳ ಆಡ್ತೀರಿ ನಮ್ಮ ಮನ್ಯಾಗ. ಛೇ ನಿಮ್ಮ ಅಪ್ಪ ಇಂತ ಮಾಡಬಾರ್ದಪ್ಪ. ಮದುವೆ ಆದ್ಮೇಲೆ ನಿನಗೆ ಬೈದ ಮನೆಗೆ ಹೆಂತಿದ್ದು. ನಿಮ್ಮ ಮನ್ಯಾಗ ಏನಪ್ಪ ಕೊಡ್ತಾರ ನಿಮ್ಮ ಅಪ್ಪದು. ನಾ ಅಪ್ಪ 2,000 ರೂಪಾಯಿ ಕೊಡ್ಬೇಕು 60 ಸಿಕ್ಕಂಗ ಬೀದ ಹೊಡ್ಸಾರ ಬಲ್ಲ ಜಗಳ ಬೇಡ ಅದು ಮಾಡ್ತ ಬೈತಾನಪ್ಪ. ನಿಮ್ಮ ಮನ್ಯಾಗ ನಡೀತಿನ ನಿಮ್ಮಂತ ಅಪ್ಪ ನಾನು ಸಿಗ್ಬೇಕಂತ ಪುಣ್ಯ ಏನು ಏನ್ ಬಿಡೋ ದೋಸ್ತ ನಿಮ್ಮ ಅಪ್ಪ ಹಿಂಗೆ ಮಾಡಿ ಹೋದಾಗ್ಬಾರ್ದು ಒಟ್ಟ. ಬಿಡೋಪ್ಪ ಬಿಡು ನಿಂದೇನು ಹೇಳ್ತಿ ಆಗಲಿಲ್ಲ. ನಿಮ್ಮ ಅಪ್ಪ ಬೇದ ನಮ್ಮ ಮನ್ಯಾಗ ತ್ರಾಸ ಆಯ್ತು 2,000 ಸಂಬಂಧ ಇದನ್ನೆಲ್ಲ ಏನ್ ಹೇಳ್ತಿ. ನಮ್ಮಂಗಿರ್ಬೇಕು. ನಮ್ಮ ಅಪ್ಪ ಹೆಂಗದಾರ ನೋಡಿದಿಲ್ಲ ಹೆಂಗ್ ಬೇಕು ಹಂಗ ರೊಕ್ಕ ಕೊಡ್ತಾರ. ನೀವ್ ಒಂದ್ ಕೆಲಸ ಮಾಡ ಹೋಗಿ ಸಿಟ್ಟಿಯರಿ ನಿಮ್ಮ ಅಪ್ಪಾಗ ಮಾತಾಡ. ನಮ್ಮ ಮನ್ಯಾಗ ಇರಂಗಿಲ್ಲ 2-3 ತಿಂಗಳು ಮನಿ ಬಿಟ್ಟು ಹೋಗ್ಬಿಟ್ಲ ನಿನ್ನ ಪೂರ್ತಿ. ನಿಮ್ಮ ಅಪ್ಪ ಏನತ್ಲ ಪಚ್ಚ ಆಗಂಗಿಲ್ಲ ಬಂದ ಬಿಡ್ತಾನೆ ರುಕ್ಯಾರ್ ಕೂತ ಸುಮ್ ಸೀದಾ ಇಲ್ಲಿದ್ದೇನತ್ಲ ಗೊತ್ತಿಲ್ಲ. ನಾ 3 ತಿಂಗಳು ರೊಕ್ಕ ಬರ್ತೀವಿ ಸುಮ್ಲ ನೀ ಹೇಳುದ ಕರೆ ಐತಿ. 4 ತಿಂಗಳ ಮನಿ ಬಿಟ್ಟು ಹೋದ್ರ ಅವ್ರ ಅಪ್ಪ ಬುದ್ಧಿ ಬರತ್ತೆ. ದೋಸ್ತ ನೀ ಚಿಂತೆ ಮಾಡ್ಕೋಬೇಡ. ನಮ್ಮ ಅವನ ಮನಿ ಐತಿ ಅದೇ 4 ಸರಿಕಿನಿ. ಸುಮ್ಲ ನೀ 4 ಬೀರ ಹಂಗಟ್ಟ ಸರಿಕೆ. ದೋಸ್ತ್ ನೀವು ಹೇಳೋದೆಲ್ಲ ಬರೋಬರ್ ಐತಿ. ಆದ್ರೆ ನಾ ಅಪ್ಪ ನೋಡಿ ಸಿಟ್ಟೈತಿ. ಆದ್ರೆ ನಮ್ಮ ಅವ್ವ ಅಂತ ನನಗೆ ಭಾಳ ಜೀವಿತ. ನನ್ನ ಮ್ಯಾಲ ಭಾಳ ಪ್ರಾಣ ಇಟ್ಕೊಂಡು ಅಕ್ಕಿ ಬಿಟ್ರೆ ನನಗೂ ಶಕ್ತಿ ಹೋಗಿ ದೋಸ್ತ. ಮಂಗ್ಯಾನ ಮಗನ ನೀ ಸಮಾಧಾನ ತಗೊಂಡೆ ಇಲ್ಲಿಗೆ ಬರಾತಿದ್ದಿ. ನಮ್ಮ ಅಪ್ಪಂಗೆ ಏನಾರು ಬೇದಿಸ ತಿಳ್ಕೊ. ನನಗೆ 4 ತಿಂಗಳು ಆರಾಮ್ ಹೋಗಿ ಮಜಾ ಮಾಡ್ಕೊಂಡು ವಾಪಸ್ ಬರ್ತಿದ್ನಿ. ಅವಾಗ ನಮ್ಮ ಅಪ್ಪ ಬುದ್ಧಿ ಬರ್ತಿತ್ತ. ನೀ ಹಗಲೆಲ್ಲ ನೀ ಏನು ಮಾಡತ್ತಿದ್ದಿ ನಮ್ಮವ್ವ ನಮ್ಮ ಅಪ್ಪ ಇದನ್ನ ಅನ್ಕೋತ ಕೂತ ತಿಳ್ಕೊ. ನಿನ್ನ ಜೀವನ ಆಗಂಗಿಲ್ಲ ಮತ್ತಿಲ್ಲಿ ನಾ ಹೇಳ್ದಂಗೆ ಕೇಳಿ ಸುಮ್ಮ. ನೀವೇನು ಹೇಳ್ತಾರೆ ಸುಮ್ ಕೊಡ್ರಿ ದೋಸ್ತರ. ನಮ್ಮವ್ವ ನಮ್ಮ ಅಪ್ಪನ ಬಿಟ್ಟು ನನಗೆ ಎಲ್ಲಿ ಹೋಗಕ್ಕೆ ಬರೋದಿಲ್ಲ. ನಾ ಅಪ್ಪನ ಕಡೆ ಬಿಸ್ವಾಗ ಕಾರಣ ನಿಮ್ಮ ಸಂಬಂಧ 2,000 ರೂಪಾಯಿ ಖರ್ಚು ಮಾಡ್ಕೊಂಡು ನಿಮ್ಗೆ ಪಾರ್ಟಿ ಅದು ಮಾಡಿಸಿಲ್ಲ. ಅದಕ್ಕೆ ನಾ ಅಪ್ಪ ಸಿಕ್ಕಂಗೆ ಭಯತಾನ. ನಮ್ಮ ಜೋಡ ನಾ ಎಲ್ಲಿ ಬಿಟ್ಟು ಬರ್ದಪ್ಪ ಹೋಗ್ಕನ. ಯಾವ ಚಂದಂಗಿ ಬಂದ ನಮ್ಮ ಅಪ್ಪ ಬೇದಾನು 2,000 ಸಂಬಂಧ ಅಂತ. ಈಗ ಚಂದಂಗ ಬುದ್ಧಿ ಮತ್ತೆ ಹೇಳ್ದು 4 ತಿಂಗಳು ಊರು ಬಿಟ್ಟು ಹೋಗತ್ತಂದ್ರೆ ಮಗ ಹೋಗಲಿಲ್ಲ. ಬುದ್ಧಿ ಮತ್ತೆ ಹೇಳ್ರಿ ನಮ್ಗೆ ತಿರುಗಿ ಮಾತಾಡ್ತಾನಲ್ಲ ಹೋಗ್ಬೇಡ ಆದ್ರೂ ಹೋಗ್ತಾನ ಮಗ. ಸಂಜೆ ನೀವು ತುಂಬ ಹೊಸ ಹಾಂ ರೀ ಮಾಮರ ತಗೋರಿ. ಎಲ್ಲ ಬಂದ್ರಿ ಹುಡುಗ? ಇಲ್ರಿ ಮಾಮರ ಅವ್ರು ಇನ್ನೂ ಬಂದಿಲ್ರಿ. ಅವಾಗ ಬಂದಿಲ್ಲ ಊಟಕ್ಕೂ ಬಂದಿಲ್ರಿ ಅವ್ರು. ಹಡ್ಸ್ಕೊಂಡ ಸುಳ ಹೋದ್ರೆ ನ್ಯಾಂಬಲ್ಲ ಎಲ್ಲಿ ಹೋಗ್ಯ ನಾಂಬಲ್ಲ ಹುಡ್ಕ್ಯಾಕ ಕೊಟ್ಟು ನಾವು ಹೋಗಕತ್ತ ಅಂಬಲ್ಲ. ಆಯ್ತು ಬರ್ತಾನೆ ಆಮೇಲೆ ಚೇಂಜ್ ಮಾಡಿ ಕರ್ಸ ಬಂದ್ರ. ಅಲ್ರಿ ಮಾಮರ ಈಗ ಕೂತು ಇಟ್ಟು ವಿಚಾರ ಮಾಡತ್ತೀರಿ. ಇದೇ ಮಾತಾಡೋಕಿಂತ ಮೊದ್ಲೇ ವಿಚಾರ ಮಾಡಿದ್ರ ಅವ್ರ್ಯಾಕ್ ಮನೆ ಬಿಟ್ಟು ಹೋಗ್ತಿದ್ರಿ. ಅವಾಗ ಹೋಗತ್ ಕಳ್ಸಿರಿ. ಈಗ ಕೂತು ಚಿಂತೆ ಮಾಡತ್ತೀರಿ. ಹಿಂಗೆಲ್ಲ ಮಾಡೋದು ಎಷ್ಟ್ ಸರಿ ರೀ?
ಈಗ ನಾ ಏನು ಮಾಡ್ಲಿವ ಮತ್ತು ಅವ್ನು ಓದ್ರಾಡೋ ಸಿಟ್ಟು ಬರ್ತೈತಿ ಮತ್ತು ನನಗೂ ಎಟ್ಟಾಕದಕ್ಕೆ ಕಳ್ಳು ಐತಿ ಮತ್ತು ಅವಾಗ ಎಷ್ಟು ದಿವಸ ಹೇಳಿ ನನಗೆ ರಗಡ ಆಗಿಬಿಟ್ಟೈತಿ ಅದಕ್ಕೆ ಏನು ಬರ್ತಾನಂತಕ್ಕೆ ನಾನು ಅದಕ್ಕೆ ಅದಕ್ಕೆ ಕಾಯ್ಕೊತೀನಿ ಮತ್ತು ಅವ್ನು ಸುತ್ತ ಓಡಾಡ ಹುಡುಗರು ಭಾಳದಾವು ಹಚ್ಚಿ ಮಕ್ಕಳು ಅವರೆಲ್ಲ ತಲೆ ಕೆಡಿಸ್ಕೊಂಡು ಏನಾದ್ರು ಹೊಳ ಬಿಟ್ಟಂದ್ರೆ ಏನು ಮಾಡ್ಬೋದು? ಮಾಮರ ನೀವ್ ಹೇಳುದೆಲ್ಲ ಬರೋಬ್ಬರಿ ಐತ್ರಿ ಅವ್ರಿಗೆ ಈ ರೊಕ್ಕ ಖರ್ಚು ಮಾಡ್ಬೇಡ ಅನ್ನೋದು ಅದು ಬರೋಬ್ಬರಿ ಐತ್ರಿ. ಆದ್ರ ಹೇಳೋ ರೀತಿಯೊಳಗ ಒಂದ್ ಸ್ವಲ್ಪ ಬ್ಯಾರೆ ರೀತಿ ಹೇಳಿದ್ರ ಅವರು ತಿಳ್ಕೊಂತಾರೆ. ಹಂಗ ಚೀರಾಡಿ ಮಂದಿ ಮುಂದೆಲ್ಲ ಮರ್ಯಾದೆ ಕಳೆದು ಹೇಳುಕಿತ ಕರೆದು ಹಂಗಲ್ಲಪ್ಪ ಹಿಂಗತ್ ಬುದ್ಧಿ ಹೇಳಿದ್ರ ಅವರು ತಿಳ್ಕೊಂತಾರಿ. ಎಷ್ಟು ಹೇಳೋದು ಅವಂಗ ನನಗೂ ಹೇಳಿ ಹೇಳಿ ಬ್ಯಾಸರಾಗಿ ಬಂದು ಅದಕ್ಕೆ ಸಿಟ್ಟಿಗೆ ಬಂದು ಹೊರಗಾಕ್ಬಿಟ್ಟೆ ನಮ್ಗೆ ಬುದ್ಧಿನ ಬರ್ತದೆ ಕರಿಂದ ಮತ್ತು ತಿಳ್ಕೊಳಕತ್ತೇ ಇರಲ್ಲ. ಇನ್ನು ನೀನ ಏನು ಅವ್ನು ಹಾದಿ ತೊಗೊಂಬರ್ತೀವ ಅವನ ನಿನ್ನ ಕೈಯಾಗ ಸುಧಾರಣೆ ಹಾಕ್ಯಂತ ಮುಂದೆ ಮೇಟ್ಗತ್ತಾನ ನೋಡುನು. ನಿಮ್ ಮಾತೆ ಕೇಳಾರ್ದವ್ರು ನನ್ ಮಾತ್ ಏನ್ ಕೇಳ್ತಾರಿ ಅವ್ರು? ತಾಯಿ ತಂದೆಗೆ ಬೆಲೆ ಕೊಡಂಗಿಲ್ಲ ಮಾತಲ್ಲ. ಈಗ ಬಂದಾಗ ಹೆಂಡ್ರಿಗೆ ಬೆಲೆ ಭಾಳ ಕೊಡ್ತಾರೋ ಅದಕ್ಕೆ ಈಗ ತಾಯಿ ತಂದೆ ಮಾತು ಕೇಳ್ಕೊತ ಹೋಗೋಣಕ್ಕೆ ನೀನ ಮುಂದೆ ಹಾಕ್ಯಂದು ಅವನ ಇಲ್ಲಿ ಮನೆಗೆ ಬಂದ್ಕೊಳ್ಳಿ ರಂಬಿಸ್ಕೊಂಡು ಊಟ ಪಾಠ ಮಾಡಿಸಿ ಹಂಗೆಲ್ಲ ಮಾಡಕ್ ಹೋಗ್ಬೇಡಪ್ಪ ಅವತ್ತ ಅಪ್ಪ ಅಮ್ಮ ಏನಂತ. ಅದೆಲ್ಲ ಬರೋಬ್ಬರಿ ಐತ್ರಿ ಮಾಮರ. ಆದ್ರ ನೀವು ಮಾತಾಡೋ ಮುಂದ ಒಂದ್ ಸ್ವಲ್ಪ ತಾಳ್ಮೆ ತಗೊಂಡ್ ಮಾತಾಡಿದ್ರ ಒಳ್ಳೇದ್ರಿ. 2 ದಿವಸ ತಾಳ್ಮೆ ತಗೋಬೇಕ. ನನಗೂ ತಗೊಂಡ್ ರಗಡಾಗೈತಿ. ಈಗ ಇದ್ದ ಆಸ್ತಿ ಎಲ್ಲ ಒಬ್ಬ ಮಗ ಆದಂತೆ ಸಿಕ್ಕಾಪಟ್ಟಿ ಮಾಡಿಟ್ಟೇನಿ. ಅದನ್ನೆಲ್ಲ ದೋಸ್ತರ ಜೋಡಿ ಕೂಡ್ಕೊಂಡು ಅಳಗಲ್ ಹಚ್ಚಿದಂದ್ರೆ ಏನು ಮಾಡೋದು? ಅದಕ್ಕೆ ಈಗಿರ್ತಾನೆ ಅದನ್ನ ರಿಕ್ನಾಗ ಇಟ್ಕೊತು ಅದು ಅಂದ್ರೆ ಅದು ಆಸ್ತಿ ಉಳಿತೈತಿ. ನಾವು ಬದುಕ್ತೀವಿ ನೀವು ಬದುಕ್ತೀವಿ ಇಬ್ರು ಗಂಡಂತಿ ಅದಕ್ಕೆ ನಾವು ರಿಕ್ಕಾಗ್ತಾನೆ ಅದಕ್ಕೆ ಬೇರ್ತಾನೆ ಅವ್ನು ನಗರಲ್ಲ. ನೀವು ಆಸ್ತಿ ಬಗ್ಗೆ ವಿಚಾರ ಮಾಡತ್ತೀರಿ. ನೀವು ಅಂದಿದ್ ಮಾತ ಮನ್ಸಿಗೆ ಹಚ್ಕೊಂಡು ಅವರೇ ಏನ್ರ ಹೆಚ್ಚು ಕಮ್ಮಿ ಮಾಡ್ಕೊಂಡ್ರ ಏನ್ ಮಾಡೋದೈತ್ರಿ? ಈಗ ಅದಕ್ಕೆ ಉಡಾಳ್ ಹುಡುಗರ ಜೋಡಿ ಕೂಡುದ ಅದನ್ನ ನೀನ ಬಿಡಿಸೋದು ಕಲಿಸ್ರೆ ಹಿಂದಾಡ್ ಚಾವ ನಾವು ನಮ್ಮ ಮಾತಿಗೆ ಬೆಲೆ ಕೊಡಲ್ಲ ಅವನೀಗ. ಈಗ ನಿನ್ನ ಮಾತಿಗೆ ಬೆಲೆ ಕೊಡ್ತಾನ ನಾವು. ಅದಕ್ಕೆ ಅವನ ಜಗ್ಗಿ ಒಂದು ಯಾವ ಹರಿಗೆ ತೊಗೊಂಬರ್ತೀವಿ ನಿನ್ನ ಮೇಟ್ ಹತ್ರ ಬೆಲೆ ಕೊಡ್ತಾನ, ಮಾತಿಗೆ ಬೆಲೆ ಕೊಡ್ತಾನ. ಬಡಬಾರ್ದ ಮನಿ ಬಿಟ್ಟ ಮಗನ ಹೊರಗಾಕ ಬೆಲೆ ಕೊಡ್ತಾನ. ಈಗ ಬಂದ ಮೆತ್ತಗ ಮಾತಾಡ್ಕೊತ ಅದ ಬುದ್ಧಿ ಹಾಗೆ ಬರ್ಲಿಲ್ಲ. ಹಾಗ್ಯಾಕ ಬರ್ರಿ ಅಂದ್ರೆ ಅದು ಅವಾಗ ಬರುದಿಲ್ಲ. ಅದು ಯಾವಾಗ ಬರ್ತಿರ್ತೈತಿ. ಅದಕ್ಕೆ ಈಗ ಹೋಗತ್ತಾನ ನಮ್ಗೂ ಸ್ವಲ್ಪ ದುಃಖ ಆಗತ್ತೆ. ದುಃಖ ಆಕತಿನ ಆಗ್ಲಿ ಹೋಗ್ಲಿ ಮನಿ ಬಿಟ್ಟು ಅಳಗಾಲಾಗಿ ಹೋಗ್ಲಿ ಆಕತ್ತಿನ ಹುಡುಕ್ಯಾಡಿ ಕರ್ಕೊಂಬಂದ ಮೇಟ್ಗೆ ಹಚ್ಕೊಂಡ ಹಿಂಗ್ ಮಾಡ್ಬಾರ್ಪ ಹಂಗ್ ಮಾಡ್ಬಾರ್ದು ನೀವ್ ಹೇಳಿ ನಾವು ಹೇಳ್ತಾನ. ಏನ ಏನು ಹೇಳಂಗಿಲ್ಲ. ನನ್ ಮಗನ ಕರ್ಕೊಂಡ್ ಹೋಗ್ಕೊನು ನೀ ರೊಕ್ಕ 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 ತಿಲ್ಲ ಸಾಯ್ ಏನ ಇಲ್ಲ. ನಾವು ರೊಕ್ಕ ಕಟ್ ಬೆಲೆ ಕೊಡ್ಬೇಕಾಯ್ತು. ಯಾಕಂದ್ರೆ ಅದನ್ನ ಕಷ್ಟಪಟ್ಟು ದುಡ್ದಂಗ್ ಗೊತ್ತಿರತ್ತೆ ರೊಕ್ಕದ ಬೆಲೆ ಅನ್ನೋದು ನಿಮ್ಗೆ ಯಾರಿಗೂ ಗೊತ್ತಿಲ್ಲ. ಅದ್ ಹಾಳು ಆಗ್ಬಾರ್ದಕ್ಕಂದ್ರೆ ಅದನ್ನ ಜಗ್ ಹಿಡ್ಕೊಳತ್ತೈತೆ. ಅದಕ್ಕ ಶಿವನ ಕಷ್ಟ ನೀವ್ ಒಬ್ಬ ಪಡ್ತೀರಿ, ಮತ್ತಾರು ಪಡಂಗಿಲ್ಲ. ಇಷ್ಟೆಲ್ಲ ಜಗತ್ನ್ಯಾಗ ರೊಕ್ಕ ಗಳಿಸ್ಯಾರಲ್ಲ ನಿನ್ನಷ್ಟು ಕಷ್ಟ ಯಾರು ಪಟ್ಟಿಲ್ಲ. ಅದಕ್ಕ ಇಷ್ಟು ರೀತಿ ಹಾರಾಡ್ತೀನಿ ನೀನು. ಹೆಂಗ್ ಮಾತಾಡಕ್ಕೂ ಹೆಂಗಿಲ್ಲ ಒಂದ್ ಈಟ್ರ ಗೊತ್ತೈತೇನ ರೀತಿ ರಿವಾಜ ನಿನಗ? ನಾನು ಮಗನ ಹತ್ಯಾಗ ಇಟ್ಕೋಬೇಕತ್ತ ಎಷ್ಟು ರಗಡ್ ಪ್ರಯತ್ನ ಮಾಡ್ತಾನೆ. ಅವ್ನ್ ಸಲಿಗೆ ಕೊಟ್ಟಕಂದ ಈ ರೀತಿ ಬೀದಿ ಮೇಲೆ ತರೋಂಗ್ ಮಾಡಿಬಿಟ್ಟಿದೀನಿ. ಅದನ್ನ ನಾನೇ ಕೊಟ್ಟನ್ ಸಲಿಗೆ ಇರೋ ಮಗ ಅದನೋ ಕಾಮಾಗ ಬೇಟ್ ಹತ್ಲತ್ತ ನಾ ಮಾತಾಡ್ತಾನ. ಅದ್ರಾಗ ನೀವು ಮಾಮರ ಅವರು ಬರ್ತಾರೆ ಬರ್ರಿ ಊಟ ಮಾಡ್ಬರ್ರಿ. ಏನ್ ಊಟ ಮಾಡೋದು? ನಾವು ಬರಲ್ದಾಗ ನನಗೆ ಊಟನ ಹೋಗಲ್ತಾ ಇತ್ತು. ಎಲ್ಲಿ ಹೋಗ್ಯಾನ ಯಾಂಬಲ್ಲ ಹುಡ್ಕಾಡ್ಕೊಂಡ್ ಬರ್ಬೇಕು ಬರ್ತೀನಿ ಹೋಗಿ ನೋಡ್ರಿ ರೊಕ್ಕ ರೂಪಾಯಿ ಆಸ್ತಿ ಅಂತ ಸತ್ ಮಾತಾಡ್ತೀರಿ. ಅಷ್ಟೆಲ್ಲ ಇದ್ದು ಈಗ ನೀವು ಉಪವಾಸ ಅವರು ಉಪವಾಸ ಏನ್ ಸಾಧನೆ ಮಾಡ್ದಂಗಾಯ್ತು? ಈಗ ಅವ ಯಾವಾಗ ಬರ್ತಾನ ಅವ್ ಬಂದ್ ಕೂಡ್ಲೆ ನಾವು ಊಟ ಮಾಡ್ತಾನ. ಅವ್ನು ಬರ್ತಾನ ಕೈ ಊಟ ಮಾಡೋದಿಲ್ಲ. ಇದಂತ ಬರ್ತೈತಿ. ಯಾವಾಗ ಬರ್ತಾನ ಆಗ ಊಟ ಮಾಡ್ತಾನು. ಮನಿ ಬಿಟ್ಟು ಹೊರಗೆ ಹಾಕ ಗೊತ್ತಾಗಿಲ್ಲ. ನೀವ್ ಹೇಳ್ದಂಗೆ ಮಾಡಿದ್ರಲ್ರಿ ಮಾಮಾರ. ಹಂಗ ಅದಾನವ. ನಾ ಏನ್ ಹೇಳಿದ್ ನಿನಗ ಅವ್ ಬರ್ತಾನ ಊಟ ಮಾಡಂಗಿಲ್ಲ. ಅವ ಅಷ್ಟು ಪ್ರೀತಿ ಐತಿ. ಆದ್ರೂ ರೊಕ್ಕ ಬತ್ತು ಅಂದ್ರೆ ಹಂಗ ಮಾಡ್ತಾನ. ರೊಕ್ಕದ ವಿಷಯ ಬರಬಾರ್ದವ. ಅಲ್ರಿ ಮಾಮಾರ ಹಿಂಗ್ ಅದಾರತ್ ಗೊತ್ತದ ಇವ್ರಿಗೆ. ಮತ್ ಇವ್ರೇ ಬರ್ಬೇಕಲ್ಲ ಮನೆಗೆ. ಇಷ್ಟ ನೋಡಿ ಬರ್ತಾನ ಅವನು. ಹೋಗ ಹೊಸ್ತು ಬಂದಿರ್ತೈತಿ ಮಗ. ಬಿಸಿ ಬಿಸಿ ಅಡಿಗೆ ಮಾಡೋ ಹೋಗ್ ಪಟ್ನ ರೆಡಿ ಮಾಡ. ಅಪ್ಪು ಎಲ್ಲಿ ಹೋಗಿದ್ಯೋ ಯಪ್ಪ? ಏನ್ ನಿಮ್ಮ ಅಪ್ಪನ ಚಟ ಗೊತ್ತೈತಿ. ಮತ್ತೆ ಮನೆ ಬಿಟ್ಟು ಹೋಗಿದ್ದಿ? ಎಷ್ಟೊತ್ತ ಹಾದಿ ನೋಡಕತ್ತೇನಿ. ಎಲ್ಲಿ ಹೋಗಿದ್ಯೋ? ಒಂದು ಮುಂಜಾನೆ ಹಾದಿ ಕಾಯಕತ್ತೇನಿ. ಅಪ್ಪ ಬೈದು ನೋಡ್ರಿ ನಮ್ಮ ಮನೆಗೆ ಬರೋರ್ತೇವ. ನಿನ್ನ ಮಾರಿ ನೋಡಿ ಬಂದಾನೆ. ಅಲ್ಲೋ ಮಗನ ನಿಮ್ಮ ಅಪ್ಪ ಏನು ಹೊಸ್ತಾಗಿ ಬೈತಾನ? ದಿನ ಇದ್ದಿದ್ದ ಅವ್ನ ರಗಳಿ. ಅದನ್ನೆಲ್ಲ ಬಿಟ್ಟು ಮನೆಗೆ ಬಂದ ಹೊಟ್ಟೆ ಊಟ ಮಾಡ್ಬೇಕಿಲ್ಲ. ನಿನ್ ಸಂಬಂಧ ನಾನು ಊಟ ಮಾಡಿಲ್ಲ, ನೀರ್ ಸದ ಕುಡ್ದಿಲ್ಲ, ಹಂಗ ಕೂತಾನಿ. ಅವ್ ದಿನ ಬೈತಿದ್ ಮನ್ಯಾಗ ಅಟ್ಟ. ಈಗ 4 ಮಂದಿ ಮುಂದೆ ಬೈದ ನಾವು. ನನಗೆ ಅದ ಹಸೆ ಆ ಕಡೆ ಹೋದ್ನೆ. ಹೋಲ್ ಬಿಡೋ. ಯಾರವ ನಿಮ್ಮ ಅಪ್ಪ ಅದಾನ ಏನ ನೋಡ. ನೀ ಬಂದಿಲ್ಲ ಅಂತ ಹೇಳಿ ಅವನು ಊಟ ಮಾಡಿಲ್ಲ, ಹಂಗ ಕೂತಾನ. ಈಗ ನೋಡ ಹಂಗ ಬಂದ್ ಕೇಶಿಂದ ಹೋಗಿ ಒಳಗ್ ಕೂತಾನ. ಬಾ ನೋಡಿ ಊಟ ಮಾಡಕ್ಕೆ ಬಾ. ನಡು ನೋಡಿ ನಿಮ್ಮ ಅಪ್ಪ ಒಳಗದಾನ. ಏನ್ ಮಾತಾಡ್ರಿ ಸುಮ್ಮಿರು. ಏನಾರ ಬಂದಂದ್ರ ತಪ್ಪಾಗೈತೆ ಹೇಳ. ಏನೋ ಅನ್ನಂಗಿಲ್ಲ ರೀ. ಬರ್ರಿ ಇಲ್ಲಿ ಯಾರು ಬಂದಾರ ನೋಡ್ರಿ. ಯಾರು ಬಂದಾರ?
ಎಲ್ಲಿಗ್ದು ನನ್ನ ದೋಸ್ತರ ಕಡೆ ಹೋಗಿನಿ ಎಷ್ಟು ಹಾದಿ ಕಾಯ್ತು ಈಗ ಬರ್ತಾನ ಆ ಬರ್ತಾನ ಅಂತೇಕಂದ ಬರೋ ಸಿಕ್ಕಂಗ ಬೀದ ಅದಕ್ಕೆ ಸುಮ್ಮನೆ ಮಾತಾಡ್ರಿ ಬೇಗ ದೊಡ್ಡ ಬರಲ್ಲ ಅದನ್ನ ತಲೆ ತುಂಬ ಬಿಡ್ತಾನ ಆ ಕಡೆ ರೊಕ್ಕ ತಗೊಂಡ್ ಹಿಡ್ದಾವು ಕೊಡ್ತಾರೆ ಹೆಸರು ನಾ 2 ರೂಪಾಯಿ ಕಮ್ಮದಲ್ಲದ್ರಾಗ ದೋಸ್ತರ ಕೊಟ್ಟು ಬಂದು ಮತ್ತೆ ಒಂದು 2 ರೂಪಾಯಿ ಇವನೇ ಮಾಡಿ ತೊಗೊಂಡು ದೋಸ್ತರಿಗೆ ಮತ್ತೆ ದೋಸ್ತರಿಗೆ ಯಾಕೆ ಮಾಡಿದಾನ ಅಟ್ಟೆಲ್ಲ ಮರೆ 15 ರೂಪಾಯಿ ತರ ಕೊಟ್ಟ ಇಟ್ಕೊಳ್ಳವನ ಇವನೇ ಮಾಡಿ ತೊಗೊಂಡು ರೊಕ್ಕ ನೀವು ಸುಮ್ ಕೊಡ್ರಿ ಏ ಕಟ್ಟೆ ಹತ್ತಕಣ ನಿನಗೇನು ಗೊತ್ತಾಗತ್ತೆ 2 ರೂಪಾಯಿ ಕಮ್ಮದವ 2,000 ಸುತ್ತ ತಂದು ಕೊಡ್ತೀನಿ ಹೇಗಿಲ್ಲ ಈಗ ಮಗ ಹೋಗಿ ಹೊಳೆ ಬಂದಾನಿಲ್ರಿ ಹಾ ಈಗ 200 ಕಡಿಮೆ ಇದ್ರೆ ಏನಾಯ್ತು ಮತ್ತೆ ತಂದು ಕೊಡ್ತಾನಿಲ್ಲ ಪಗಾರ ಬರಾನ ತಂದು ಕೊಡ್ತಾನೆ ಏನು ಬೇಕೈತಿ ನೀನ ತಗೋ ನಾವು ಸುತ್ತ ಮಾಡಿ ಕೊಟ್ಟು ನನಗೆ 2,000 ರೂಪಾಯಿ ಬಿಡ್ರಿ ನಾರೇ ಇಟ್ಕೊತೀನಿ ಏನ ರೊಕ್ಕ ಸಂಬಂಧ ಸಾಕಾಗೈತಿ ಅಲ್ಲಿ ಇಟ್ಕೊಂಡು ಕೊಡ್ರಿ ರೊಕ್ಕ ಎಟ್ರಿ ಹೇಳೋದು ಗೊತ್ತಾಗಲ್ಲ ಏನೋದಿಟ್ಟು ಮಗ ಹೋಗಿ ಈಗ ಮನೆಗೆ ಬಂದತಿ ಹೊಟ್ಟೆ ತುಂಬ ಊಟ ಮಾಡಲ್ಲ ಏನಿಲ್ಲ ನಿನ್ ರೊಕ್ಕ ತಗೊಂಬಂದಾನ ಮತ್ತೆ 2 ರೂಪಾಯಿ ಕಡಿಮೆ ಇದಾವತ್ತು 2 ರೂಪಾಯಿ ಕಡಿಮೆ ಇದ್ರೆ ಏನಾಕತಿ ಹೇಳ್ರಿ ಒಂದಿಟ್ಟು ಹಾ ಕಡಿಮೆ ಇದ್ರೆ ಏನಾಗತ್ತೆ ಅಲ್ಲ ಕೊಡುವತ್ನಾಗ ಕರೆಕ್ಟ್ ಸುತ್ತು ಕೊಡ್ಬೇಕು ರೊಕ್ಕ 2,000 ರೂಪಾಯಿ ನನಗೆ ಒಟ್ಟು ಕರೆಕ್ಟಾಗಿ ಕೊಡ್ಬೇಕು ನಿಮಗೆ ಹೌದು ಮತ್ತೆ 10 ಪೈಸಾ ಕಡಿಮೆ ಇರಬಾರ್ದು ಹಾ ಹನಿ ಹನಿ ಬಡ್ಕೊಲೇನಂತ ನಾನು ನಿನ್ನ ಸಂಬಂಧ ಹಾಕಿ ಸಾಕಾಗಿ ಹೋಗೈತೆ ನನಗರೆ ನನಗೆ ಸಾಕಾಗೋಯ್ತಾವ ನಿಮ್ಮ ಇಬ್ಬರು ಕಾಲಾಗ ಜೀವನ ಮಾಡೋಣ ಏನು ಎಲ್ಲರೂ ಹಾಳಾಗಿ ಹೋಗುನು ಅಂತ ಇಬ್ರು ಕೂಡ ಹೋಗಿ ನಾನು ಹೋಗ್ತೀನಿ ಇಬ್ರು ಇರ್ಲಿ ಅತ್ತಿರಿ ಮತ್ತೇನ್ ಕಿರ್ಕಿರಿ ಮತ್ತೇನವ ನೋಡ 18 ರೂಪಾಯಿ ತಂದು ಕೊಟ್ಟಾನಂತ 200 ರೂಪಾಯಿ ಕಡಿಮೆ ಅದಾವ ಮತ್ತೆ ಅದಕ್ಕೆ ಜಗಳ ತಕೊಂಡ್ ಕೂತಾರ ಎಷ್ಟು ಹೇಳೋದು ಇವ್ರಿಗೆ ಹಾ ಮಾಮರ ಇದ್ರದ್ ಕೂತು ಮಗ ಬಂದಿಲ್ಲ ಅನ್ನತಿದ್ರಿ ಈಗ ಬಂದಾರ ಅವ್ರ 200 ಸಂಬಂಧ ಹಿಂಗ್ ಬಾಯಿ ಬಂದಂಗ್ ಮಾತಾಡತ್ತೀರಿ ಅವ್ರಿಗೆ ಬಾಯಿ ಬಂದಾಗಂದ್ರ ಈಗ ಮಾತಾಡೋದು 2,000 ರೂಪಾಯಿ ಕಮ್ಮ ತಗೊಂಬಂದ ನಾವು ಕರೆಕ್ಟ್ ಕೊಟ್ಟು ತಂದು ಕೊಡ್ಬೇಕಲ್ಲ 200 ರೂಪಾಯಿದಾಗ ಏನ್ ದೊಡ್ಡ ಬಿಲ್ಡಿಂಗ್ ಕಟ್ಟವ್ರದಿರ ನೀವ ಬಿಲ್ಡಿಂಗ್ ಕಟ್ಸಂಗಿಲ್ಲ ನಾಳೆ ನಿಮಗ ಬರ್ತಾವ ರಾತ್ ನನಗಲ್ಲ ನಾವ್ ನಿಮ್ಗ ಬಾಳಿ ಮಾಡ್ತಾನೆ ಇಬ್ರಿಗೂ ಅಲ್ರಿ ಮುಂದಾದ್ರೂ ಅವರೇ ಖರ್ಚು ಮಾಡಾರು ಈಗ ಅವ್ರ ಖರ್ಚು ಮಾಡಾರ ತಿಳ್ಕೊಂಡ್ ಬಿಡ್ರಲ್ಲ ಮುಂದ್ ಖರ್ಚು ಮಾಡೋರು ಮತ್ತ ಎಲ್ಲ ಈಗ ಖರ್ಚು ಮಾಡ್ಬಿಡ್ತಾವ ಸರಿ ಬಿಟ್ರ ತಂಗಿ ಅವ್ನ್ ಹೆಂಗ್ ಗೊತ್ತೈತೇನ ಎಷ್ಟ್ ಹೇಳ್ತಾನ ಅಷ್ಟು ಕರೆಕ್ಟ್ ಇರ್ಬೇಕು ಅದ್ರಾಗ ಒಂದ್ 10 ಪೈಸಾ ಕಡಿಮೆ ಆಗಬಾರ್ದು ಹೊಂತದೈತು ಇದ್ರ ಬಿಕನಾಸಿ ಇದನ್ನ ಎಟ್ರ ಹೇಳಿ ನನಗೆ ಸಾಕಾಗಿತ್ತು ಇದ್ರ ಸಂಬಂಧ ನನಗೆ ಹನಿ ಹನಿ ಬಡ್ಕೊಲೇನಂತನ ನೀನು ಸಲಿಗೆ ಕೊಟ್ಟ ಸಂಬಂಧ ಹಂಗ ಮಾಡತ್ತಾನೋ ನನಗೆ ಬೆಲೆ ಕೊಡಲಾಗಿದ್ದೀನಿ ನೀನು ಅವಂಗ ಸಪೋರ್ಟ್ ಮಾಡ್ಕೊಟ್ಕೊಂಡ್ರಿ ನೀಲೆ ಅಲ್ರಿ ಅವ್ನ್ ಏನ್ ಸಪೋರ್ಟ್ ಮಾಡ್ಯಾನ ಹೇಳು ಆ ಮನ್ಯಾಗ ಸಸಿ ಬಂದಾಳ ಈಗರ ಬಂದ್ ಕಾಲ್ ಹಾಕ್ಯಾಳಿಲ್ಲ ಆಕಿ ಮುಂದೆ ಈ ರೀತಿ ಮಾತಾಡಕತ್ತೀರಿ ನೀವು ಎಲ್ಲ ನಮ್ದು ಐತಿ ಒಳಗಿದ್ದಾಳ ನೋಡ್ಕೊಂಡ್ ಸುಮ್ಮಿರ್ತಾ ಇನ್ನೊಬ್ಬಾಕಿದ್ರ ಬಿಟ್ಟು ಹೊರಗೆ ಹೋಗಿ ಆಕೆ ನಾವು ಕಳ ನೀ ತಿದ್ದಾಕಿಲ್ಲ ನಾಕಿನ ತಿದ್ದತನ ನೀ ಹಿಂಗ್ ಮಾಡ್ಕೋತಿರೋ ನಾ ತಿದ್ದತನ ಸುತ್ತ ಹಾಕಾಳಕ್ಕೆ ಬರೋವ್ರೆ ನಿಮ್ಮ ತಮ್ಮನ ಮಗಳ ನೀನು ಮಾತಾಡಕಿನಲ್ಲ ಏ ಮಂಗ್ಯಾನ ಮಗನ ರೊಕ್ಕ ತಗೊಂಬಂದ ಒಳಗೆ ಬರೋ ಮಾಮರ ನಾನು ಅವಾಗಿಂದ ನೋಡಾತೀನ್ರಿ ಈಗ ನಿಮ್ಮ ತಮ್ಮನ ಮಗಳ ನೀನು ಮಾತಾಡಕಿನಲ್ಲ ಇಬ್ರು ಅಟ್ಟು ಕೂಡ ಹೊರಬಿಟ್ಟು ಏ ಹೋಗ ಮಂಗ್ಯಾನ ಮಗನ ಅಟ್ಟು ಕೂಡ ಹೋಗ್ನು ಮಾಮರ ನಾನು ಅವಾಗಿಂದ ನೋಡಾತೀನ್ರಿ ಬರೇ ಮನಿ ಬಿಟ್ಟು ಹೋರಿ ಅಂತೀರಿ ಅಲ್ರಿ ಅಂತದ್ ಏನಾಗೈತಿ ನಾನು ನೋಡಾತೀನಿ ನನ್ ಮುಂದೆ ಅವ್ರಿಗೆ ಬಾಯಿ ಬಂದ ಮಾತಾಡ್ತೀರಿ ಮತ್ತ ಅವ್ರಿಗೆ ನೋವು ಆಗುದಿಲ್ರಿ ಅಲ್ರಿ ನಿಮ್ಗ ಅಷ್ಟು ಸಾಕಾಗಿತ್ತಂದ್ರ ಹೇಳ್ಬಿಡ್ರಿ ನೀವು ನಾವು ಹೋಗಿ ಮನಿ ಬಿಟ್ಟ ಇಲ್ಲ ಅಂದ್ರ ಎಲ್ಲಾ ಅಧಿಕಾರ ನಮ್ ಕೈ ಕೊಟ್ಟ ನೀವು ಸುಮ್ಮ ಕೂತ್ ಬಿಡ್ರಿ ಅದನ್ನ ಮಾಡ್ತಾರ ನಿಮ್ಮ ಕೈಯಾಗ ಒಟ್ರು ಕೈಯಾಗ ಇರ್ತಾನ ಕೊಟ್ಟ ಇವ್ ಏನು ಇಡುತ್ತ ಕೈ ಟಿಕ್ಕ ಕೊಟ್ಟಿದ್ನ ಎಲ್ಲಾರ್ದು ಗತ್ತು ಒಂದ ಕಾಣಿಸತಿ ಇವ್ ತಮ್ಮನ ಕಳ್ಸ್ತಾನು ಏನ್ ಮಾತಾಡ್ಕೊಂಡು ಹೊಂಟು ಕೂರ್ಕೊಂಡು ಇಷ್ಟಕ್ಕ ನಮ್ಮ ಅಪ್ಪ ಇಲ್ಲಿಗೆ ಬರ್ಬೇಕ್ರ ಅಲ್ರಿ ವಯಸ್ಸಾಗೈತಿ ನಿಮಗ ಮಾಡಿದ್ದು ತಿಂದು ಸುಮ್ಮ ಮೂಲ ಕೂಡುದು ಕದಿರಿ ಹಂಗೇನ್ ಕುಂಡಿರ್ತಾನವ ಕುಂದ್ರಂಗಿಲ್ಲ ಅವ ಹಂಗ ಹಾ ಇದೆಲ್ಲ ರಾಡಿ ರಂಪಾರಾಡಿ ಮಾಡ್ಬೇಕಲ್ಲ ಚಲೋ ಇದ್ದಲ್ಲ ಕೆಡ್ಸ್ಕೊಂಡ್ ಕುಂದ್ರ ಅವ ಅಲ್ಲ ನೀ ಸೊಸಿ ಬಂದ ಹತ್ತಕ್ಕಂದ ನಾನು ಒಟ್ಟು ನಾನು ಹೋಗಕ್ಕೆ ಮಾತಾಡ್ತೇನೆ ನಿನ್ಯಾರು ಹೋಗದಾರು ಹಾ ಕೊಟ್ಟ ರೊಕ್ಕ ಸುಮ್ ತಗೊಂಡ್ ಕೂತ್ರ ಇದೆಲ್ಲ ಯಾಕತಿ ಒಟ್ಟು ಅಳಗ ಹಚ್ಚಿ ಬಿಡ್ತಾನವ ನಿಮ್ ಕೈಯಾಗ ಕೊಟ್ಟಾನ ಅವ್ನ ಕೈಯಾಗ ಅದಾವ ನನ್ನ ಕೈಯಾಗ ಕೊಟ್ಟಾನ ಕಮ್ ಕೊಟ್ಟಾನ ಕರ್ಸ್ರಿ ನಮ್ ತಮ್ಮನ ಕರ್ಸ್ರಿ ಏನಾಗುದ ತಮ್ಮನ ಕರ್ಸ್ತೀನಿ ಕರ್ಸೀಗ ಸದ್ದ ಕರ್ಸ್ತಾನ ಕರ್ಸ ಅವನು ಹಾ ನೋಡ್ತೀನಿ ನಾನು ಏನಾಯ್ತು ನಿಂದೊಂದು ತಿಳ್ದ ಹೋಗ್ಲೇ ಇಲ್ಲ ನಿಮ್ಮ 3 ಮಂದಿ ಒಂದ ಕಾಲದ ಗತ್ತ ಕರ್ಸೀಗ ಹೆಚ್ಚಿಗೆ ಮಾತಾಡ್ಬೇಡ ನಮ್ ಜೋಡಿ ಹಾ ಹಲೋ ಕೃಷ್ಣ ಏ ಬಾರ ನ್ಯಾಯ ನಡೆದೈತಿ ಹಾ ದೊಡ್ಡ ನ್ಯಾಯ ನಡ್ಸತ್ತಾನ ಬಾರಪ್ಪ ನೀ ಏ ಇಲ್ಲ ಬಗೆಹರಿಸಿ ಹೋಗ್ಬಾರ ನ್ಯಾಯ ನೀ ಬಂದಾಗ ಬಗೆಹರ್ತಿ ಬರ್ಲಿ ಅವನು ಹಾ ಬಾ ಈಗ ನೀವು ಹೊರಬಿಡ್ರಿ ನಿಮ್ಮ ಅಪ್ಪ ಬರೋಣ ನಾವು ವಿಚಾರ ಮಾಡ್ತಾನ ನಾವ್ಯಾಕೆ ಹೊರಬೇಡ ಹಾ ಮನಿ ನಮ್ದೈತಿ ಅದ ತಂಗಿ ಕುಂಡ್ರಿ ಬರ್ಲಿ ಅವ್ ಹಾ ನೀವೇನು ವಿಚಾರ ಮಾಡ್ಬೇಡ್ರಿ ನಮ್ಮಪ್ಪ ಬರ್ರಿ ಎಲ್ಲಾ ಹೇಳ್ತೀನಿ ಬಾ ನೀ ಕುಂದ್ರ ಬಾ ಕಡೆ ನಿಮ್ಮ ತಮ್ಮ ಕೃಷ್ಣ ಬರ್ಲಿ ಕೃಷ್ಣ ಬರೋಣ ನ್ಯಾಯ ಬಗೆಹರಿಸುನು ಬರ್ಲಿ ಹೇಳ್ರಿ ಏ ಹೋಗಿ ನೀವು ಒಟ್ಟ ನೆಲ ಬೇಡಿಲ್ಲ ಅವ್ನು ಬರೋಣ ನ್ಯಾಯ ಬಗೆಹರಿಸುನು ಹೋಗೇ ಬಿಡ್ರಿ ಹೊರಗೆ ನಾವ್ಯಾಕ ಹೋಗುನ್ರಿ ನಮ್ಮಪ್ಪ ಅಲ್ರಿ ಎಲ್ಲಾ ಮಾತಾಡೆ ಹಿಂದಿಗಡೆ ನಿರ್ಧಾರ ತಗೊಳ್ಳೋಣ ಹಾ ಕುಂಡ್ರ ತಂಗಿನಿ ಕುಂಡ್ರ ಇಲ್ಲೇನು ಕುಂಡ್ರಬೇಡ ಹೋಗೇ ಬಿಡ್ರಿ ಏನು ಎದಕ್ ಹೋಗುನ ಎದಕ್ಕ ಊಟ ಬಡ್ದು ಕುಂದ್ರತೀವಿ ಇಲ್ಲೇ ಬರ್ಲಿ ಅವ್ ಹಾ ಬರ್ರಿ ಅವ್ನು ಬರೋಣ ಮಾಡ್ಕೊಂತ ಬರ್ಲಿ ಹೋಗ ಅಂಜಾನ ಗಾವಾಗೈತಿ ನಿನಗ ಅರ್ಬಿ ಹಾ ಬಿಡಾಕತ್ಯಾನ
ಕುಂದ್ರ ಇಲ್ಲಿ ಬರ್ತಾನ ನಾವೇ ಕುಂಡ್ಬೇಕಾಗೈತಿ ತಡ ಕುಂಡ್ರ ಬರ್ತಾನ ಹೊರಬೀಳ ಮನಿ ಬಿಟ್ಕರಿಂದ ಯಾಕ ಅವ್ ಗಂಜ್ ಹೊಂಟ್ರದೇನ ನಮ್ ತಮ್ಮ ಬರ್ತಾನ ನಿಮ್ ತಮ್ಮಗ ನಾನು ಹಂಚ್ ಮಾಡ್ರೇನ ಅದಕ್ಕ ಅಂಜ್ ಹೊಂಟ್ರಿ ಕುಂಡ್ರ ಅಂತ ಹೇಳತ್ತೇನೆ ಪ್ರಾಣ ಕೂತ ಬರ್ತಾನ ಕುಂಡ್ರ ಹಂಗಾರ ಅದ್ ಧೈರ್ಯ ಇದ್ರ ನೋಡಿ ಪೂರ ನೋಡ್ತಾನ ಸೂರ್ಯ ಏನ್ ಮಾಡ್ತಾನ ನೋಡಕಿತ್ತ ಬರ್ಲಿ ಅವ್ ನೋಡ್ತ ಬರ್ಲಿ ಅವ್ ಎಲ್ಲ ಹೇಳ್ತಾನ ನಾನು ನೋಡು